ಎಲ್ಲರಿಗೂ ನಮಸ್ಕಾರ. ನಾನು ಶ್ವೇತಾ ಅವಾರಿ. ಎಷ್ಟೊಂದು ಜನ ಕೇಳ್ತಿರ್ತಾರೆ, ಮೇಡಮ್ ನಮ್ಗೆ ಸ್ಟಿಫ್ ಇದೆ ಬಾಡಿ, ಒಟ್ಟ ಮೂವ್ಮೆಂಟ್ ಆಗಲ್ಲ, ಅಂದರೆ ಮೂವ್ ಮಾಡೋಕ್ಕಾಗಲ್ಲ, ಸೊಂಟ ಹಿಡ್ಕೊಳುತ್ತೆ, ಬೆನ್ನು ಹಿಡ್ಕೊಳುತ್ತೆ, ಉಳುಕ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಈಸಿ ಆಗಿರೋ ಆಸನ ಹೇಳ್ಕೊಡ್ತೀನಿ. ಸೊ ನೀವು ಬೇಸಿಕ್ ಆಸನನೇ ಟ್ರೈ ಮಾಡ್ಬೋದು. ಒಂದನೇದಾಗಿ ಗೋಮುಖಾಸನ, ವಕ್ರಾಸನ, ಮತ್ಸ್ಯೇಂದ್ರಿಯಾಸನ, ಈ 3 ಆಸನಗಳನ್ನು ಮಾಡೋಣ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಗೋಮುಖಾಸನ ಹೇಗೆ ಮಾಡೋದು? ಸೊ ಮೊದಲು ನೀವು ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಇದಕ್ಕೆ ನಾವು ವಜ್ರಾಸನ ಅಂತ ಅಂತೀವಿ. ಅಂದ್ರೆ ನಿಮ್ಮ ಹಿಮ್ಮಡಿ ಮೇಲೆ ಕೂತಿರ್ತೀರಾ ನೀವು. ಇಲ್ಲಿಂದ ನಾನೇನ್ ಮಾಡ್ತಿದ್ದೀನಿ ಅಂದ್ರೆ, ಇದು ನನ್ನ ಬಲಗಾಲು, ನನ್ನ ಎಡಗಾಲು. ನನ್ನ ಬಲಗಾಲ ಮೇಲೆ ಎಡಗಾಲು ಹಾಕ್ಬಿಟ್ಟು 2 ಮಂಡಿಗಳು ಪ್ಯಾರಲಲ್ ಆಗಿದೆ. ಸೊ ಇವಾಗ ಏನ್ ಮಾಡ್ತೀನಿ ಅಂದ್ರೆ, 2 ಕೈಗಳನ್ನ ರೇಸ್ ಮಾಡ್ತೀನಿ. ಸೊ ನಿಮಗಿದು ಕಷ್ಟ ಆಗುತ್ತೆ ಅಂತಂದ್ರೆ ನೀವು 2 ಕೈಗಳನ್ನ ಪಾದ ಹತ್ರ ಇಟ್ಕೋಬಹುದು ಅಥವಾ ಇಲ್ಲಿನೂ ಇಟ್ಕೋಬಹುದು. ಸೊ ನಿಮ್ಮ ಸ್ಪೈನು ಮುಂದೆ ಅಥವಾ ಹಿಂದೆ ಅಥವಾ ಡೂಗೋದು ಈ ತರ ಮಾಡಬೇಡಿ, ಸ್ಪೈನ್ ಸ್ಟ್ರೈಟ್ ಆಗಿರಲಿ. ಕೀಪ್ ಬ್ರೀದಿಂಗ್. ಇದು ಫೈನಲ್ ಪೋಸ್ಚರ್. ಸೊ ಇದು ಬೇಸಿಕ್ ವರ್ಷನ್. ಇವಾಗ ನೆಕ್ಸ್ಟ್ ಇಂಟರ್ಮೀಡಿಯೇಟ್ ಅಥವಾ ನೀವು ಅಡ್ವಾನ್ಸ್ಡ್ ಇದ್ರೆ ಏನ್ ಮಾಡ್ತೀನಿ ಅಂದ್ರೆ, ನನ್ನ ಬಲಗೈಯನ್ನ ಮತ್ತೆ ಎಡಗೈನ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿಬಿಟ್ಟು ಮೇಲ್ ನೋಡಿ. ಇದು ಅಡ್ವಾನ್ಸ್ಡ್ ವರ್ಷನ್. ಸೊ ನೀವು ಬೇಸಿಕ್ ವರ್ಷನ್ ಅನ್ನ ಟ್ರೈ ಮಾಡಿಬಿಟ್ಟು ಆಮೇಲೆ ಅಡ್ವಾನ್ಸ್ಡ್ ವರ್ಷನ್ಗೆ ನೀವು ಟ್ರೈ ಮಾಡ್ಬೋದು. ಈ ಆಸನ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂದ್ರೆ, ಮೊದಲನೇದಾಗಿ ನಿಮ್ಮ ಸ್ಪೈನ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. ಆಮೇಲೆ ನಿಮ್ಮ ಶೋಲ್ಡರ್ ಮೂವ್ಮೆಂಟ್, ನೀವು ಇಲ್ಲಿ ಹೋಗಿ ಲಾಕ್ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ನಿಮ್ಗೆ ಕಂಪ್ಲೀಟ್ ಆಗಿ ಶೋಲ್ಡರ್ ಫ್ಲೆಕ್ಸಿಬಿಲಿಟಿ ಇರಬೇಕು. ಸೊ ನಿಮ್ಮ ಶೋಲ್ಡರ್ನ ಫ್ಲೆಕ್ಸಿಬಲ್ ಆಗಿ ಮಾಡುತ್ತೆ ಈ ಆಸನ. ಸೊ ನೆಕ್ಸ್ಟ್ ನಾವು ಮುಂದೆ ಹೋಗೋಣ. ಮುಂದಿನ ಆಸನ ವಕ್ರಾಸನ. ವಕ್ರಾಸನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾವು ದಂಡಾಸನದಲ್ಲಿ ಕೂತ್ಕೋಬಹುದು. ಇದು ದಂಡಾಸನ. ದಂಡಾಸನದಲ್ಲಿ ಕೂತ್ಕೊಂಡು ಮೊದಲು ನಿಮ್ಮ ಬಲಗಾಲನ್ನ ಲಿಫ್ಟ್ ಮಾಡಿಬಿಟ್ಟು ನಿಮ್ಮ ಹಿಪ್ ಹತ್ರ ತಗೊಂಡು ಬನ್ನಿ. ಅಥವಾ ನಾನು ಎಡಗಾಲಿಂದ ತೋರಿಸ್ತೀನಿ, ಅಂದ್ರೆ ನಿಮ್ಗೆ ಈಸಿ ಆಗತ್ತೆ. ಓಕೆ, ಬಲಗಾಲಿಂದ. ಇದು ನನ್ನ ಬಲಗೈ. ಸೊ ನಾನೇನ್ ಮಾಡ್ತಿದ್ದೀನಿ, ಎಷ್ಟಾಗುತ್ತೋ ಅಷ್ಟು ಟ್ವಿಸ್ಟ್ ಮಾಡಿಬಿಟ್ಟು ನನ್ನ ಕೈ ಇದೆಯಲ್ಲ ಇದನ್ನ ಹೋಲ್ಡ್ ಮಾಡ್ತೀನಿ. ಹಿಂದೆ ನೋಡಿ, ಈ ತರ ಬರುತ್ತೆ. ನಿಮ್ಗೆ ಇದು ಕಷ್ಟ ಆಗುತ್ತೆ ಅಂದ್ರೆ ನೀವು ಇಲ್ಲೂ ಹ್ಯಾಂಕಲ್ ಅನ್ನ ಹೋಲ್ಡ್ ಮಾಡ್ಬೋದು. ಇವಾಗ ರಿಲ್ಯಾಕ್ಸ್ ಮಾಡಿಬಿಟ್ಟು ಸಮಸ್ಥಿತಿಗೆ ಬನ್ನಿ. ಈ ಆಸನ ಮಾಡೋದ್ರಿಂದ ನಿಮ್ಮ ಬೆನ್ನು ಅಥವಾ ನಿಮ್ಮ ಬೆನ್ನು ಮೂಳೆ, ಸೊ ಟ್ವಿಸ್ಟ್ ಮಾಡ್ತಿರಲ್ಲ, ಸೊ ನಿಮಗೆ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ. ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ಗೂ ಕೂಡ ತುಂಬಾನೇ ಇಂಪ್ರೂವ್ ಆಗುತ್ತೆ, ಹೆಲ್ಪ್ ಆಗುತ್ತೆ. 3ನೇ ಆಸನ ಮತ್ಸ್ಯೇಂದ್ರಿಯಾಸನ. ಮತ್ಸ್ಯೇಂದ್ರಿಯಾಸನ ಹೆಂಗೆ ಮಾಡೋದು ಅಂದ್ರೆ, ಇದೇ ಥರನೇ ಬಟ್ ಕಾಲು ಬೆಂಡ್ ಮಾಡ್ತೀವಿ. ಮೊದಲು 2 ಕಾಲುಗಳನ್ನು ದಂಡಾಸನದಲ್ಲಿ ಕೂತ್ಕೊಂಡು ಈ ಕಾಲನ್ನು ಮಡಚ್ಬಿಟ್ಟು ನಿಮ್ಮ ಹಿಪ್ ಹತ್ರ ಇಟ್ಕೊಳ್ಳಿ, ರೈಟ್ ಹಿಪ್ ಹತ್ರ. ಲೆಫ್ಟ್ ಹಿಪ್ಪನ್ನು ಈ ಥರ ಬೆಂಡ್ ಮಾಡಿಬಿಟ್ಟು ಇದೇ ಥರ ಟ್ವಿಸ್ಟ್ ಮಾಡಿ ನಿಮ್ಮ ಕೈ ಎಡಗೈನ ಈ ಕಾಲ ಹತ್ರ ಇಟ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟೇ ಹಿಂದೆ ನೋಡಿ. ಇದಕ್ಕೆ ನಾವು ಮತ್ಸ್ಯೇಂದ್ರಿಯಾಸನ ಅಂತೀವಿ. ಸೊ ನಿಮಗಿದು ಕಷ್ಟ ಆಗುತ್ತೆ ಅಂದ್ರೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಇಷ್ಟಾದ್ರೂ ಮೂವ್ ಮಾಡಿ. ಈ ಹಿಪ್ಪನ್ನ ಎಷ್ಟಾಗುತ್ತೋ ಅಷ್ಟು ಮೂವ್ ಮಾಡಿ. ಇದು ಫೈನಲ್ ಪೋಸ್ಚರ್. ಸೊ ಸಮಸ್ಥಿತಿಗೆ ಬನ್ನಿ. ಈ ಆಸನಗಳನ್ನ ಮಾಡೋದ್ರಿಂದ ಮೊದಲನೇದಾಗಿ ನಿಮ್ಮ ಬೆನ್ನಿಗೆ ತುಂಬಾನೇ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ. ಯಾರಿಗೆ ಬೆನ್ನು ಅಂತಿರ್ತಾರೆ, ಯಾರು ತುಂಬಾ ನನ್ಗೆ ಜಾಸ್ತಿ ಹೊತ್ತು ಕೂಡಕ್ಕಾಗಲ್ಲ, ಬೆನ್ನು ಬರುತ್ತೆ ಅಂತಾರಲ್ಲ, ಅವರಿಗೆ ಈ ಆಸನನ ತುಂಬಾನೇ ಹೆಲ್ಪ್ ಆಗುತ್ತೆ. ಆಮೇಲೆ ಯಾರಿಗೆ ಬೆನ್ನಿನ ಆಪರೇಷನ್ ಆಗಿದೆ ಅಥವಾ ಕಾಲಿನ ಆಪರೇಷನ್ ಆಗಿದೆ ಅಥವಾ ಶೋಲ್ಡರ್ ಏನಾದರೂ ಇಂಜುರಿ ಇದೆ ಅಂದರೆ ನಾವು ಈ ಆಸನನ ಮಾಡೋಕ್ಕೆ ರೆಕಮೆಂಡ್ ಮಾಡಲ್ಲ. ಈ ಆಸನಗಳನ್ನು ಒಂದು 10 to 15 ಟೈಮ್ಸ್ ಮಾಡಿ 1 ಮಂತ್ ಟ್ರೈ ಮಾಡಿಬಿಟ್ಟು ವರ್ಕ್ ಆಗ್ತಿದೆಯೋ ಇಲ್ವೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಿಮ್ಮ ಶ್ವೇತಾ ಅವಾರಿ ಮಾಡುವ ನಮಸ್ಕಾರಗಳು.